ಸಿಬಿಐಗೆ ಹೋಗುತ್ತಾ 800 ಕೋಟಿ ರೂಪಾಯಿಗಳ ಕೆಪಿಎಸ್ಸಿ ಹಗರಣ ಅನ್ನುವಂಥ ಪ್ರಶ್ನೆ ಇಲ್ಲಿ ಈಗ ಮೂಡ್ತಾ ಇದೆ. ಕಾರಣ ಬೆಂಗಳೂರಿನ ಕೆಪಿಎಸ್ಸಿ ಕಚೇರಿಗೆ ಬಿಜೆಪಿ ನಿಯೋಗ ಭೇಟಿಯನ್ನು ನೀಡಿ ದೂರು ಸಲ್ಲಿಕೆಯನ್ನ ಮಾಡಿದ್ದಾರಂತೆ. ವಿಪಕ್ಷ ನಾಯಕರಾಗಿರುವಂತಹ ಆರ್ ಅಶೋಕ್, ನಾರಾಯಣಸ್ವಾಮಿ, ಶಾಸಕ ಎಸ್ ಸುರೇಶ್ ಇನ್ನು ಮುಂತಾದವರು ಭೇಟಿಯನ್ನು ನೀಡಿದ್ದಾರೆ ಕೆಪಿಎಸ್ಸಿ ಕಚೇರಿಗೆ. ಬಿಜೆಪಿ ನಿಯೋಗ ಭೇಟಿಯನ್ನು ನೀಡಿ ದೂರು ಸಲ್ಲಿಕೆಯನ್ನು ಮಾಡಿದೆ. ಸಿಬಿಐಗೆ ಇದನ್ನ ಒಪ್ಪಿಸಬೇಕು ಅಂತ ಕೇಳ್ಕೊಂಡಿದೆ. ಕೆಪಿಎಸ್ಸಿ ಹಂಗಾಮಿ ಅಧ್ಯಕ್ಷ ಡಾಕ್ಟರ್ ಬಿ ಪ್ರಭುದೇವ್ ಜೊತೆ ಚರ್ಚೆಯನ್ನು ನಡೆಸಲಾಗ್ತಾ ಇದೆ. ನೇಮಕಾತಿ ಅಕ್ರಮ ಬಗ್ಗೆ ಸಿಬಿಐ ತನಿಖೆ ಕೊಡಬೇಕು, ಆಂತರಿಕ ತನಿಖೆ ಬದಲು ಸಿಬಿಐಗೆ ನೀಡುವಂತೆ ಮನವಿಯನ್ನ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ಸಿಬಿಐಗೆ ಹೋಗುತ್ತಾ 800 ಕೋಟಿ ಕೆಪಿಎಸ್ಸಿ ಹಗರಣ. ಬೆಂಗಳೂರಲ್ಲಿ ಕೆಪಿಎಸ್ಸಿ ಕಚೇರಿಗೆ ನಾವು ವಿಜುವಲ್ಗಳಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಆರ್ ಅಶೋಕ್ ಮತ್ತು ಮುಂತಾದವರು ಹೋಗಿ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಅಶೋಕ್, ನಾರಾಯಣಸ್ವಾಮಿ, ಶಾಸಕ ಎಸ್ ಸುರೇಶ್ ಇವರೆಲ್ಲರೂ ಹೋಗಿ ಸಿಬಿಐಗೆ ಇದನ್ನು ಒಪ್ಪಿಸಬೇಕು ಅಂತ ಹೇಳಿ ಆರ್ ಅಶೋಕ್ ಮಾಧ್ಯಮಗಳೊಂದಿಗೆ ಕೂಡ ಮಾತಾಡಿದ್ದಾರೆ. ಕೆಪಿಎಸ್ಸಿ ಕರ್ನಾಟಕದ ಪ್ರತಿಷ್ಠಿತ ಎಕ್ಸಾಮ್. ಇದರಲ್ಲಿ ದೊಡ್ಡ ದೊಡ್ಡ ರ್ಯಾಂಕ್ ತಗೊಂಡಂತ ಸ್ಟೂಡೆಂಟ್ಗಳು ಕೂಡ ಪಾಸ್ ಆಗೋಕ್ಕಾಗ್ತಾ ಇಲ್ಲ. ಆದರೆ ಕೆಲವರು ಮಾತ್ರ ಸಲೀಸಾಗಿ ಪಾಸ್ ಆಗ್ತಾರೆ. ಇದೆಲ್ಲ ಹೆಂಗೆ ಸಾಧ್ಯ? ಇದನ್ನು ಸಿಬಿಐ ತನಿಖೆಗೆ ಕೊಡಬೇಕು. ನೀವು ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅದಕ್ಕೆ ಅಷ್ಟು ದೊಡ್ಡ ಹಂಗಾಮನೆ ಆಗಿಬಿಡ್ತು. ಆದರೆ ಕೆಪಿಎಸ್ಸಿ ಎಕ್ಸಾಮ್ನಲ್ಲಿ ಅಥವಾ ಆಯ್ಕೆಯಲ್ಲಿ ಬರೋಬ್ಬರಿ 800 ಕೋಟಿ ರೂಪಾಯಿಗಳ ಹಗರಣ ಆಗ್ತಾ ಇದೆಯಲ್ಲ, ಲಂಚಾವತಾರ ಆಗ್ತಾ ಇದೆಯಲ್ಲ, ಇದನ್ನ ಯಾಕೆ ಪ್ರಶ್ನೆ ಮಾಡಬಾರ್ದು ಅಂತ ಆರ್ ಅಶೋಕ್ ಅವರು ಕಿಡಿಕಾರಿದ್ದಾರೆ. ಇತ್ತೀಚೆಗಷ್ಟೇ ಒಂದು ವಿಡಿಯೋ ಕೂಡ ವೈರಲ್ ಆಯಿತು. 80 ಲಕ್ಷ, 1 ಕೋಟಿ, 1.25 ಕೋಟಿಗೆಲ್ಲ ಡಿಮ್ಯಾಂಡ್ ಮಾಡ್ತಾ ಇರುವಂಥದ್ದು. ಅಂದರೆ ಒಂದೊಂದು ಪೋಸ್ಟಿಂಗ್ ಮೇಲೆ ತಹಶೀಲ್ದಾರಿಗಿಂತಿಷ್ಟು, ವಿ ಎಗಿಂತಿಷ್ಟು, ಹಿಂಗೆಲ್ಲ ಪೋಸ್ಟಿಂಗ್ ಮೇಲೆ ಒಂದೊಂದು ರೇಟ್ಗಳನ್ನು ಫಿಕ್ಸ್ ಮಾಡಿಬಿಟ್ಟಿದ್ದಾರೆ ಇವರು.